ಈ ನೆಂದಿರು ಕಾಳ್‌ನ್ಯಾಗ ಸತು ಹೆಚ್ಚಂತ, ನೊಂದಿರು ಮನಸ್ನಾಗ ಪ್ರೀತಿ ಹೆಚ್ಚಂತ. ಈಕೇನು ಫಿಲಾಸಫಿ ಮಾತಾಡಕತ್ಲ ಪಲ್ಯ ಮಾಡೋದು ಬಿಟ್ಟಂತ ಅನ್ಕೊಂಡಿರೇನ ಮತ್ತ? ಇಲ್ಲ, ಬರ್ರಿ ಪಲ್ಯ ಮಾಡೋನು. ನೆನ್ಸಿದ ಮಡಕಿ ಕಾಳು ಪಲ್ಯ ಮಾಡೋನು ಬರ್ರಿ. ನಾ ಬೊಂಬಾಟ್ ಭೋಜನಕ್ಕೆ ಹೋಗಿದ್ನಲ್ಲ, ಅಲ್ಲೂ ಇದ ಪಲ್ಯನ ಮಾಡಿದ್ದೆ. ಅದನ್ನ ಒಂದ್ಸಲಿ ಮಾಡಿ ನೋಡುನು ಇಲ್ಲೂನು ಅಂತ ಹೇಳಿ ತೋರ್ಸಾತೀನಿ. ಬರ್ರಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ. ಒಣ ಕೊಬ್ಬರಿ ಮತ್ತು ಉಳ್ಳಾಗಡ್ಡಿ, ಸ್ವಲ್ಪ ಜೀರಿಗೆ, ಕರಿಬೇವಿನ ಸೊಪ್ಪು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕ್ರಿ. ಹುರ್ಕೊಂಡು ಇದನ್ನು ಗ್ರೈಂಡ್ ಮಾಡಿ ಇಟ್ಕೊಳ್ಳೋಣ. ಆಮೇಲೆ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಒಂದು ಪಾತ್ರೆಗೆ ಎಣ್ಣೆ ಹಾಕಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಉಳ್ಳಾಗಡ್ಡಿ ಹಾಕಬೇಕು. ಉಳ್ಳಾಗಡ್ಡಿನ ಈ ರೀತಿಯಾಗಿ ಉದ್ದುದಾಗಿ ಹೆಚ್ಕೊರಿ. ಚೆನ್ನಾಗಿ ಬಾಯಿ ತುಂಬ ಸಿಕ್ಕರೆ ಚಂದ ಇರ್ತೈತಿ. ಆಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊರಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಮೆಣಸಿನ್ಕಾಯಿ ಪೇಸ್ಟ್ ಹಾಕೋರಿ. ಆಮೇಲೆ ಮತ್ತು ಮಾಡಿಟ್ಟಿದ್ವಲ್ಲ ಕೊಬ್ಬರಿದೆಲ್ಲ ಮಸಾಲೆನ ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಹಸಿ ವಾಸನೆ ಎಲ್ಲ ಹೋಗುವವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊರಿ. ಆಮೇಲೆ ಧನಿಯಾ ಪುಡಿ, ಅರಿಶಿಣ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ನೆನೆಸಿರೋ ಕಾಳನ್ನ ಹಾಕ್ಬೇಕು. ನೆನೆಸಿ ಒಂದಿನ ಇಟ್ರೂ ಮೊಳಕೆ ಬರ್ತಾವೆ. ಚೆಂದಾಗಿ ಇಡಬೇಕು ಅಷ್ಟೆ. ಆಮೇಲೆ ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಮಸ್ತ್ ಮಡಕೆ ಕಾಳು ಪಲ್ಯ ರೆಡಿ ಆಕ್ಕೈತಿ. ಇದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಉದುರಿಸಿ ಒಂದು ಕುದಿ ಕುದಿಸಿದ್ರೆ ಮಸ್ತ್ ಮಡಕೆ ಕಾಳು ಪಲ್ಯ ರೆಡಿ ಆಕ್ಕೈತಿ. ಮಾಡಿ ನೋಡ್ರಿ, ಮಜಾ ಮಾಡ್ರಿ.